ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಉತ್ರಳ್ಳಿಗೆ ಮತ್ತೆ ಎಜಿಎಸ್ ಲೆವೆಟ್ಗೆ, ಇಟ್ಮಡಗುಗೆ, ಚಿಕ್ಕಲ್ಸಂದ್ರಿಗೆ ತುಂಬಾ ಹತ್ರದಲ್ಲೇ ಈ ಪ್ರಾಪರ್ಟಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಈ ಪ್ರಾಪರ್ಟಿ ನಮಗೆ 40-60 ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಫ್ಲಾಟ್ಗಳು, ಒಳ್ಳೆ ಲಕ್ಸುರಿ ಆಗಿ ಬಿಲ್ಡ್ ಆಗಿರುವಂತದ್ದು. ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫ್ಲಾಟ್. ಫ್ರಂಟ್ ಆಫ್ ರೋಡ್ ಬಂದ್ಬಿಟ್ಟು ನಮಗೆ 40 ಫೀಟ್ ಇದೆ. ಪಾರ್ಕಿಂಗ್ ಅಲ್ಲಿ ನಮಗೆ ಒಂದೊಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಬೋರ್ವೆಲ್ ಇದೆ ಮತ್ತೆ ಸಂಪು ಇದೆ. ಈ ಫ್ಲಾಟ್ ಗಳ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ನಾವು ಮನೆ ಮುಂದೆಗಡೆ ಇರುವಂತಹ ಕಾರಿಡಾರ್ ಮುಂದೆಗಡೆ ನಿಂತಿದ್ದೀನಿ. ಇದು ಬಂದ್ಬಿಟ್ಟು ನಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಇನ್ ಕೇಸ್ ಏನಾದ್ರು ಮೇಲ್ಗಡೆ ಮನೆಯವರು ಕೆಳಗಡೆ ಮನೆಯವರು ಏನಾದ್ರು ಬಂದ್ರೆ ಈ ಪೋರ್ಷನ್ ಯೂಸ್ ಮಾಡ್ಬಿಟ್ಟು ಹಿಂಗ್ ಮೇಲ್ಗಡೆ ಹೋಗ್ಬೋದು. ಈ ಕಡೆಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಏನು ನಮ್ಗೆ ಈ ಪೋರ್ಷನ್ ಕೊಟ್ಟಿದ್ದಾರೆ, ಈ ಪೋರ್ಷನ್ ಇಲ್ಲಿ ನಾವು ಸೇಫ್ಟಿ ಗ್ರಿಲ್ ಏನಾದ್ರು ಹಾಕೊಂಡ್ಬಿಟ್ರೆ ಯಾರು ಕೂಡ ನಮ್ಗೆ ಅನದರ್ ಪರ್ಸನ್ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಆಗೋದಿಲ್ಲ. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಬಂದಿರುವಂತದ್ದು ಈ ಕಾರಿಡಾರ್. ಸೈಡ್ ಅಲ್ಲಿ ನಮ್ಗೆ ಬಾರ್ಡರ್ ತರ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಡಿಸೈನ್ ಏನಾದ್ರು ಬರುತ್ತೆ ಅನ್ಕೊಳ್ತೀನಿ. ಈ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಲಪತ್ರ ಯೂಸ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಹತ್ರ 7 ಅಡಿ ಬರ್ಬೋದು ಅನ್ಕೊಳ್ತೀನಿ. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತದ್ದು ಈ ಕಾರಿಡಾರ್. ಈ ಪೋರ್ಷನ್ ಫುಲ್ಲು ನಾವು ಗಿಡಗಳನ್ನ ಬೆಳೆಸ್ಕೊಂಡ್ರು ಕೂಡ ಆರಾಮಾಗಿ ನಾವು ಇಲ್ಲಿ ಓಡಾಡ್ಕೊಬಹುದು, ಅಷ್ಟು ಜಾಗ ಇದೆ. ಆರಾಮಾಗಿ ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಇಲ್ಲಿ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಮುಂದೆ ಎಲ್ಲ ನಮಗೆ SS ವರ್ಕ್ ಮತ್ತೆ ಟಫನ್ ಗ್ಲಾಸ್ ವರ್ಕ್ ಬರುತ್ತೆ. ಅದನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ನಾನು. ಬನ್ನಿ ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ಮೈನ್ ವಾಸ್ಕಲ್ ನ ನೋಡಬಹುದು. ಈ ವಾಸ್ಕಲ್ ಬಂದ್ಬಿಟ್ಟು ನಮಗೆ 4x9 ಯೂಸ್ ಮಾಡಿರುವಂತಹ ದೊಡ್ಡ ಸೈಜ್ ಅಲ್ಲಿ ಇರುವಂತಹ ಟೀ ಕುಡ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಗ್ಲಾಸ್ ಗಳು ಬರುತ್ತೆ, ಮತ್ತೆ ಈ ಸೈಡ್ ಅಲ್ಲೂ ಕೂಡ ನಮಗೆ ಗ್ಲಾಸ್ ಗಳು ಹಾಕೊಡ್ತಾರೆ. ಈಗ ಫ್ಲಾಟ್ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ವೀಕ್ಷಕರೇ, ಒಳ್ಳೆ ಬ್ಯೂಟಿಫುಲ್ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಈ ಲಿವಿಂಗ್ ರೂಮ್ ಮೆಜರ್ಮೆಂಟ್ ಬಂದ್ಬಿಟ್ಟು 19 ಅಡಿ 10 ಇಂಚಿಗೆ 15 ಅಡಿ ಇದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತಹ ಲಿವಿಂಗ್ ರೂಮ್ ಇದು. ಈ ಲಿವಿಂಗ್ ಫ್ಲೋರಿಂಗ್ ಅಲ್ಲಿ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬರ್ಬೋದು. ಇಲ್ಲೂ ಕೂಡ ಏನಾದ್ರು ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಬರೋದ್ರಿಂದ ಅಕ್ವೇರಿಯಂ ಏನಾದ್ರು ಯೂಸ್ ಮಾಡ್ಕೊಂಡ್ರೆ ಒಳ್ಳೆ 100% ವಾಸ್ತುನ ಮೇಂಟೈನ್ ಮಾಡೋ ತರ ಆಗುತ್ತೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಗೆ ಕೂಡ ನಮಗೆ ದೇವ್ರ ಮನೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ದೇವ್ರ ಮನೆ ಮೆಜರ್ಮೆಂಟ್ ಬಂದ್ಬಿಟ್ಟು ನಮಗೆ 5 ಅಡಿ 10 ಇಂಚಿಗೆ 5 ಅಡಿ 3 ಇಂಚ್ ಬರುತ್ತೆ. ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ 2x4 ಬೆಡ್ರೂಮ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ ಡಿಫ್ರೆಂಟ್ ಆಗಿರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ವಾಲ್ ಸೀಲಿಂಗ್ ಕೂಡ ನಾವು ಮಾಡ್ಕೋಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿ ಕೂಡ ನಮಗೆ ದೇವ್ರ ಮನೆ ಬಂದಿರುವಂತದ್ದು. ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಈ ದೇವ್ರ ಮನೆ ಪ್ರಾವಿಷನ್ ನ ಮಾಡಿರುವಂತದ್ದು. ವುಡ್ ವಿಷಯಕ್ಕೆ ಬಂದ್ರೆ ಇದು ಎಕ್ಸಾಕ್ಟ್ ನಮಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಹಾಲ್ ಬಂದಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಏನಾದ್ರು ಮುಗಿಸ್ಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ ಲೊಕೇಶನ್ ಅಲ್ಲಿ ಬ್ಯೂಟಿಫುಲ್ ಮನೆ ಅಂತಾನೆ ಹೇಳ್ಬೋದು. ಈಗ ಈ ಲಿವಿಂಗ್ ರೂಮ್ ನೋಡಿ ಇದಾಯ್ತು. ಲಿವಿಂಗ್ ರೂಮ್ ಪಕ್ಕದಲ್ಲಿ ಪೂಜಾ ಇದೆ. ಈ ಪೂಜಾ ಪಕ್ಕದಲ್ಲಿ ನಮಗೆ ಕಿಚನ್ ಮತ್ತೆ ಡೈನಿಂಗ್ ಬರುತ್ತೆ. ಈ ಕಿಚನ್ ಅನ್ನು ನೋಡಬಹುದು. ಈ ಕಿಚನ್ ಕೂಡ ಅಷ್ಟೇ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಮೆಜರ್ಮೆಂಟ್ ಬಂದ್ರೆ ವೀಕ್ಷಕರೇ 13 ಅಡಿ 8 ಇಂಚಿಗೆ ಕರೆಕ್ಟ್ ಆಗಿ ನಮಗೆ 12 ಅಡಿ ಬರುತ್ತೆ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಕಿಚನ್ ನ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೀವು ಇಂಟೀರಿಯರ್ ಮಾಡ್ಕೊಂಡ್ರೆ ಮೇಲ್ಗಡೆ ಗ್ರಾನೈಟ್ ಹಾಕೊಡ್ತಾರೆ. ಅದ್ರ ಜೊತೆಗೆ ಮೇಲೆ ಇಲ್ಲಿ ಈ ಏನು ಕ್ರಾಕ್ ಮಾಡಿದ್ದಾರೆ ಈ ಪೋರ್ಷನ್ ಫುಲ್ ನಮಗೆ ವೆಟರ್ ಟೈಲ್ಸ್ ನ ಯೂಸ್ ಮಾಡ್ತಾರೆ. ಈಸಿ ಮೇಂಟೈನ್ ಮಾಡ್ಕೊಬಹುದು. ಇಂಟೀರಿಯರ್ ಈ ಪೋರ್ಷನ್ ನೀವು ಕವರ್ ಮಾಡ್ಕೊಂಡ್ರೆ ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಜೊತೆಗೆ ಈ ಕಿಚನ್ ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ಅದ್ರ ಆಪೋಸಿಟ್ ಅಲ್ಲೇ ನಮ್ಗೆ ಇದು ಡೈನಿಂಗ್ ಏರಿಯಾ ಬರುತ್ತೆ. ಈ ಡೈನಿಂಗ್ ಏರಿಯಾ ನಮ್ಗೆ 16 ಅಡಿ 2 ಇಂಚಿಗೆ 13 ಅಡಿ 18 ಇಂಚ್ ಅಂತ ಬರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಪೋರ್ಷನ್ ಫುಲ್ ನಮ್ಗೆ ಡೈನಿಂಗ್ ಏರಿಯಾ ಸಖತ್ತಾಗಿದೆ. ಬಟ್ ಎಲ್ಲ ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮ್ಗೆ ಯುಟಿಲಿಟಿ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ಎಷ್ಟಿದೆ ನೋಡಿ, ಇಷ್ಟು ಫುಲ್ ನಮಗೆ ಯುಟಿಲಿಟಿ ಬರುತ್ತೆ. ಇಲ್ಲೂ ಒಂದು ನಮಗೆ ಹ್ಯಾಂಡ್ ವಾಶ್ ಒಂದು ಮತ್ತೆ ಒಂದು ಸಿಂಕ್ಗೊಂದು ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಕೂಡ ನಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬಟ್ಟೆಗಳನ್ನ ಹಾರಕ್ ಹೋಗ್ಬೇಕಾದ್ರೆ ನಾವು ಟೆರೆಸ್ಗೆ ಹೋಗೋ ಅಗತ್ಯನೇ ಇಲ್ಲ, ಇಲ್ಲೇ ಯೂಸ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ. ಪಕ್ಕದಲ್ಲಿ ಕೂಡ ಅಪಾರ್ಟ್ಮೆಂಟ್ಗಳಿದೆ. ಫುಲ್ ನಮಗೆ 40-60 ಬಿಲ್ಡ್ ಆಗಿರುವಂತದ್ದು. ಎಲ್ಲ ನೋಡಿ ಮುಂದೆಗಡೆ ಎಲ್ಲ ನಮಗೆ ಅವ್ರು ಓನಾಗಿ ಕಟ್ಕೊಂಡಿರುವಂತಹ ಮನೆಗಳಲ್ಲಿ ವಾಸ ಮಾಡ್ತಾ ಇರುವಂತದ್ದು ಅಂತ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರೋದು. ರೋಡ್ ಬಿಡುತ್ತೆ 40 ಫೀಟ್ ರೋಡು. ಯುಟಿಲಿಟಿ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಈ ಪೊಸಿಷನ್ ಅಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಈ ಬೆಡ್ರೂಮ್ ಅಲ್ಲಿ ನಮಗೆ ಬಾಲ್ಕನಿ ಬರುತ್ತೆ, ಬಟ್ ಬಾತ್ರೂಮ್ ಬರೋದಿಲ್ಲ. ಆರಾಮಾಗಿ ನೀವು ಇಂಟೀರಿಯರ್ ಮುಗಿಸ್ಕೊಂಡ್ರೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಅದ್ರ ಜೊತೆಗೆ ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ. ಬಾಲ್ಕನಿ ಕೂಡ ಇದೆ.
ಈ ಪೋರ್ಷನ್ ಅಲ್ಲಿ ಬಾಲ್ಕನಿ ಪ್ರಾವಿಷನ್ ಮಾಡಿರುವಂಥದ್ದು ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದರೆ ವಿಂಡೋ ಪರ್ಪಸ್ ಎಲ್ಲ ಬಂದ್ರೆ ನಮಗೆ ಟೀ ಕುಡ್ ಯೂಸ್ ಆಗಿರೋದು ವಿತ್ ನಮಗೆ MS ರಾಡ್ ಕೂಡ ನಮಗೆ ಇನ್ಸ್ಟಾಲ್ ಆಗಿದೆ. ಬಟ್ ಏನಂದ್ರೆ ಈ ಫ್ಲೋರಿಂಗ್ ಗೆ ಯೂಸ್ ಮಾಡಿರೋದು ಬಂದ್ಬಿಟ್ಟು ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬಟ್ ಹಾಲು ಕಿಚನ್ ಪೋರ್ಷನ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಈ ಕಾಮನ್ ಬಾತ್ರೂಮ್ ಅಲ್ಲಿ ನೋಡಬಹುದು 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದರೆ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು. ಡ್ರೈ ವೆಟ್ ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿ ಸ್ಕ್ಯಾಚ್ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದರೆ ವಾಲ್ ಮೌಂಟೆಡ್ ಕಮೋಡ್ ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಟ್ ಏನಂದ್ರೆ ಟಾಪ್ ಟು ಬಾಟಮ್ ವರ್ಗು ವೆಟ್ರೋಫೈಟ್ ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಈಸಿ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿದೆ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಇದು ಬಂದ್ಬಿಟ್ಟು ಚಿಕ್ಕ ಕಾರಿಡಾರ್ ತರ ಬರುತ್ತೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮತ್ತೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಎರಡು ಮಾಸ್ಟರ್ ಬೆಡ್ರೂಮ್ ಕೂಡ ಬಾತ್ರೂಮ್ ಇದೆ. ಇದು ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್. ಇದು ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವುಡನ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದರೆ. ನೀವು ವಾರ್ಡ್ರೋಬ್ಸ್ ಕಂಪ್ಲೀಟ್ ಮಾಡ್ಕೊಂಡ್ರು ಕೂಡ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಪಕ್ಕದಲ್ಲಿ ಒಂದು ಸೋಫಾ ಕೂಡ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕೂಡ ಇದೆ. ಈ ಮಾಸ್ಟರ್ ಬೆಡ್ರೂಮ್ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಈ ಬಾತ್ರೂಮ್ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಬೈಫರ್ಕೇಶನ್ ಮಾಡೋದಕ್ಕೂ ಟೈಲ್ಸ್ ಅಲ್ಲಿ ಪಾರ್ಟಿಷನ್ ತರ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೈ ಬರುತ್ತೆ, ಈ ಪೋರ್ಷನ್ ಅಲ್ಲಿ ನಮಗೆ ವೆಟ್ ಬರುತ್ತೆ. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫೈಟ್ ಟೈಲ್ಸ್ ನ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ವುಡ್ ವಿಷಯಕ್ಕೆ ಬಂದೆ, ಅದು ಕೂಡ ನಮಗೆ ಟೀ ಕುಡ್ ನ ಯೂಸ್ ಮಾಡಿದರೆ. ಎಕ್ಸಿಟ್ ಫ್ಯಾನ್ ಗಳ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಬಂದಿದೆ. ಇದ್ರದ್ದು ಏನೇನ್ ಸೈಜ್ ಬರುತ್ತೆ ಅಂತ ನಾನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನೀವು ಪ್ರೈಸ್ ಜೊತೆಗೆ ಮೆಜರ್ಮೆಂಟ್ ಎಲ್ಲ ಕೂಡ ನೀವು ನೋಡ್ಕೋಬಹುದು. ಇದು ಬಂದ್ಬಿಟ್ಟು ನೋಡಬಹುದು ಚಿಲ್ಡ್ರನ್ಸ್ ಬೆಡ್ರೂಮ್ ಲೆಕ್ಕ ಬರುತ್ತೆ. ಬಟ್ ಇದು ನಮಗೆ ಮಾಸ್ಟರ್ ಬೆಡ್ರೂಮ್, ಯಾಕಂದ್ರೆ ಅಟ್ಯಾಚ್ ಬಾತ್ರೂಮ್ ಕೂಡ ಇರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೀವು ವಾರ್ಡ್ರೋಬ್ ಮುಗಿಸ್ಕೊಂಡ್ರೆ ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟು, ಅದ್ರ ಪಕ್ಕದಲ್ಲಿ ಒಂದು ಕ್ವೀನ್ ಕಾಟ್ ಕೂಡ ಹಾಕೋಬಹುದು. ಅಷ್ಟು ಜಾಗ ಇದೆ. ಇಲ್ಲೂ ಕೂಡ ಯೂಸ್ ಮಾಡಿರೋ ವುಡ್ ಬಂದ್ಬಿಟ್ಟು ನಮಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಅದ್ರ ಜೊತೆಗೆ ಇದೇನ್ ಪಾರ್ಟಿಷನ್ ಇದೆಯಲ್ಲ, ಈ ಪಾರ್ಟಿಷನ್ ಅಲ್ಲಿ ನೀವು ಡ್ರೆಸ್ಸಿಂಗ್ ಕೂಡ ನೀವು ಮಾಡ್ಕೋಬಹುದು. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನಮಗೆ ಅಟ್ಯಾಚ್ ಬಾತ್ರೂಮ್ ಈ ಪೋರ್ಷನ್ ಅಲ್ಲಿ ಇದೆ. ಈ ಅಟ್ಯಾಚ್ ಬಾತ್ರೂಮ್ ನೋಡಬಹುದು ವೀಕ್ಷಕರೇ. ಇಲ್ಲೂ ಕೂಡ ನಾವು ಪಾರ್ಟಿಷನ್ ಕೂಡ ನಾವು ಬೇಕಾದ್ರೆ ಮಾಡ್ಕೋಬಹುದು. ಡ್ರೈ ಮತ್ತೆ ವೆಟ್ ಆಗೋದ್ರೆ ವೆಟ್ರೋಫೈಟ್ ಟೈಲ್ಸ್ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು. ವುಡ್ ಕೂಡ ನಮಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. 3 ಬಾತ್ರೂಮ್ ಬರುತ್ತೆ. 3 ಬಾತ್ರೂಮ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಬಟ್ ಈ ರೂಮ್ ಒಂಥರ ಚೆನ್ನಾಗಿದೆ, ಯಾಕಂದ್ರೆ ವಾಟರ್ ಸಪರೇಟ್ ಆಗುತ್ತೆ ಮತ್ತೆ ಡ್ರೆಸ್ಸಿಂಗ್ ಸಪರೇಟ್ ಆಗುತ್ತೆ. ಆರಾಮಾಗಿ ಅಲ್ಲಿಂದ ಬಂದು ರೆಡಿ ಆಗ್ಬಿಟ್ಟು ಹೇಗೆ ಬರ್ಬೋದು. ಬಟ್ ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ಪಕ್ಕದಲ್ಲಿ ಇರೋ ರೂಮ್ಗೆ ಬಾಲ್ಕನಿ ಪ್ರಾವಿಷನ್ ಕೂಡ ಬಂದಿರುವಂತದ್ದು ನೋಡಬಹುದು ವೀಕ್ಷಕರೇ. ಒಳ್ಳೆ ಲಕ್ಸುರಿ ಆಗಿ ಬಿಲ್ಡ್ ಆಗ್ತಿರುವಂತಹ 3 BHK ಅಪಾರ್ಟ್ಮೆಂಟ್ ಇದು. ಆಸ್ ಪರ್ ಪ್ಲಾನ್ ಏನಿದೆ, ಆ ಪ್ಲಾನ್ ಗೆ ಎಷ್ಟು ಕಿಚನ್ ಬರುತ್ತೆ ಅಷ್ಟೇ ಕಿಚನ್ ಕಟ್ಟಿರುವಂತದ್ದು. ಫ್ಲೋರ್ ವೈಸ್ ಗೆ ಒಂದೊಂದು ಫ್ಲಾಟ್ ಗಳು ಬರುತ್ತೆ. ಟೋಟಲ್ ನಮಗೆ 4 ಫ್ಲಾಟ್ ಇರುವಂತದ್ದು. USD ಬಂದ್ಬಿಟ್ಟು ಅಂದ್ರೆ ಲ್ಯಾಂಡ್ ಶೇರ್ ಬಂದ್ಬಿಟ್ಟು ನಮಗೆ 600 ಅಡಿ ಬರುತ್ತೆ. ಒಂದೊಂದು ಮನೆಗೆ 600 ಅಡಿ ಬರುತ್ತೆ. ಟೋಟಲ್ 4 ಮನೆ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಫ್ಲೋರ್ಗೆ ಒಂದೊಂದು ಫ್ಲಾಟ್ ಗಳು. ಇದ್ರದ್ದು ಪ್ರೈಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಏನು ಮೆಜರ್ಮೆಂಟ್ ಏನ್ ಬರುತ್ತೆ, ಯಾವ್ಯಾವ ರೂಮ್ಗಳು ಮತ್ತೆ ಏನು ಹಾಲ್ ಕಿಚನ್ ಏನ್ ಬರುತ್ತೆ, ಯುಟಿಲಿಟಿ ಮತ್ತೆ ಲಿಫ್ಟ್ ಏರಿಯಾ ಕಾಮನ್ ಏರಿಯಾ ಏನು ಮೆಜರ್ಮೆಂಟ್ ಬರುತ್ತೆ, ಪ್ರತಿ ಒಂದು ಮೆಜರ್ಮೆಂಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೈಟ್ ಸೈಡ್ ಹೋದ್ರೆ ಉತ್ರಳ್ಳಿ, ಪಕ್ಕದಲ್ಲಿ ನಮಗೆ ಚೈತನ್ಯ ಪಬ್ಲಿಕ್ ಸ್ಕೂಲ್ ಕೂಡ ಇದೆ. ಮುಂದೆಗಡೆ ಹೋದ್ರೆ ನಮಗೆ ಕತ್ರಗುಪ್ಪೆ, ಕಾಮಕ್ಕೆ ಆ ಕಡೆಗೂ ಹೋಗ್ಬೋದು. ದೇವೇಗೌಡ ಪೆಟ್ರೋಲ್ ಬ್ಯಾಂಕು, ಈ ಕಡೆ ಉತ್ರಳ್ಳಿ ಮೈನ್ ರೋಡ್, RNSIT ಕಾಲೇಜು, ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ, ಅದ್ರ ಜೊತೆಗೆ BGS, ಗ್ಲೋಬಲ್ ಟೆಕ್ ವಿಲೇಜ್, ಅದೆಲ್ಲ ನಮಗೆ ತುಂಬಾ ಹತ್ರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್, ಒಳ್ಳೆ ಪ್ರಾಪರ್ಟಿ. ಮೇನ್ ಅಡ್ವಾಂಟೇಜ್ ಏನಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ದ ರೋಡ್ ಏನಿದೆ ಆ ಕನೆಕ್ಟ್ ಆಗೋದಕ್ಕೆ ಜಸ್ಟ್ ನಮಗೆ 300 ಮೀಟರ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ನಾವು ಟೆರೆಸ್ ಅಲ್ಲಿ ಇರುವಂತಹ ಅಟ್ಮಾಸ್ಫಿಯರ್ ನ ನೋಡೋಣ. ಈಗ ನಾನು ಬಿಲ್ಡಿಂಗ್ ಟೆರೆಸ್ ಅಲ್ಲಿ ಇದ್ದೀನಿ. ಫ್ಲೋರಿಂಗ್ ನೋಡಬಹುದು, ನಮಗೆ ಮಂಗಳೂರು ಟೈಲ್ಸ್ ಅಲ್ಲಿ ಬರುವಂತಹ ಫಿನಿಶಿಂಗ್ ಇರುವಂತಹ ಅದೇ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ನಮಗೆ ಟೈಲ್ಸ್ ಪರ್ಪಸ್ ಎಲ್ಲ ಯೂಸ್ ಮಾಡಿರುವಂತದ್ದು. ಫುಲ್ ಫ್ಲೋರಿಂಗ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಪಾರ್ಟಿ ಬೇಕಾದ್ರೆ ಪಾರ್ಟಿ ಆರಾಮಾಗಿ ಮಾಡ್ಕೋಬಹುದು. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಬೇಕಂದ್ರೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಬಟ್ಟೆ ಹಾಕೊಳ್ಳೋದಕ್ಕೂ ನಮ್ಗೆ ಇಲ್ಲಿ ನೋಡಿ ಸ್ಕ್ವೇರ್ ಟೇಬಲ್ ಇರುವಂತಹ ಹ್ಯಾಂಗಲ್ ನ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಟ್ಯಾಂಕ್ ರೂಮ್, ಎಕ್ಸಾಕ್ಟ್ ನಮಗೆ ಕೊಬೇರಿನ್ ಮೂಲೆಯಲ್ಲಿ ಬರುವಂತಹ ಟ್ಯಾಂಕ್ ರೂಮ್ ಇದು. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಮೇಲೆ ಹೋಗೋದಕ್ಕೆ ಒಂದು ಲ್ಯಾಡರ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು. ಟೋಟಲ್ ನಮಗೆ 2 ಟ್ಯಾಂಕ್ಗಳಿದೆ ಇಲ್ಲಿ. ಔಟ್ಡೋರ್ ಲೊಕೇಶನ್ ನೋಡ್ಬೋದು, ಸುತ್ತು ಮನೆಗಳಿದೆ.
ಈ ಪೋರ್ಷನ್ ಇಂದ ಉತ್ತರಳ್ಳಿ ಬಸ್ ಸ್ಟಾಪ್ ಗೆ ಬರೀ ಒಂದು ಕಿಲೋಮೀಟರ್ ಇದೆ. ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಗೆ ಕನೆಕ್ಟ್ ಆಗುವಂತಹ ರೋಡ್ ಬಂದ್ಬಿಟ್ಟು ನಮಗೆ ಒಂದು 500 ಮೀಟರ್ ಅಲ್ಲಿ ಬರುತ್ತೆ. ಈ ಲೊಕೇಶನ್ ಅಲ್ಲಿ ನೋಡಿ, ಮನೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಟಾಟಾ ಪ್ರಮೋಟ್ ಅಪಾರ್ಟ್ಮೆಂಟ್ ವ್ಯೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವೀಕ್ಷಕರೇ, ಈ ಪೋರ್ಷನ್ ಹಿಂಗೆ ಎದುರುಗಡೆ ಹೋದ್ರೆ ನಮಗೆ ಶ್ರೀ ಚೈತನ್ಯ ಟೆಕ್ ಸ್ಕೂಲ್ ಕೂಡ ನಮಗೆ ಸಿಗುವಂತದ್ದು. ಅದ್ರ ಪಕ್ಕದಲ್ಲಿ ಹೋದ್ರೆ AGS ಲೇಔಟ್, ರೈಟ್ ಸೈಡ್ ಹೋದ್ರೆ ಇಟ್ಮಡುಗು, ಹೊಸಕೆರಳ್ಳಿ, ಆ ಕಡೆ ಹೋದ್ರೆ ನಮಗೆ ಕತ್ರಗುಪ್ಪೆ. ಈ ಪೋರ್ಷನ್ ಅಲ್ಲಿ ನಮಗೆ ಕತ್ರಗುಪ್ಪೆ, ದೇವೇಗೌಡ ಪೆಟ್ರೋಲ್ ಬ್ಯಾಂಕ್ ಅಂತ ಎಲ್ಲ ನಮಗೆ ತುಂಬಾ ಹತ್ರದಲ್ಲೇ ಇರುವಂತಹ ಲೊಕೇಶನ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಪ್ರೈಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಇದೇ ತರ ಫ್ಲಾಟ್ ಗಳಾಗ್ಲಿ ಮನೆಗಳಾಗ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ, ಇಲ್ಲ ಫ್ಲಾಟ್ ಗಳಾಗ್ಲಿ ಮನೆಗಳಾಗ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಜೊತೆಗೆ ಬಿಡಿಗೆ ಸಂಬಂಧಿಸಿದಂತೆ ಯಾವ್ದನ್ನ ಪೇಪರ್ ವರ್ಕ್ ಆಗ್ಲಿ ಮತ್ತೆ ಲೋನ್ ಪರ್ಪಸ್ಗೆ ಏನಾದ್ರು SBI ಏನಾದ್ರು ಲೋನ್ ಏನಾದ್ರು ಟ್ರೈ ಮಾಡ್ತಾ ಇದ್ರೆ ಯಾವುದೇ ಇನ್ಫಾರ್ಮೇಶನ್ಗೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.